Hello, Namaste. Welcome back to Start Smart by Maitri Academy YouTube channel. ನಾವು ಆಲ್ರೆಡಿ ಪ್ರೀವಿಯಸ್ 2 ವಿಡಿಯೋಗಳಲ್ಲಿ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಾದಂತಹ ಫಸ್ಟ್ ಚಾಪ್ಟರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ ಬೇಸಿಕ್ ಡೆಫಿನೇಷನ್ಸ್ ಟೈಪ್ಸನ್ನು ನೋಡಿದ್ದೀವಿ ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿರೋಂಥ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್ನ ಹೇಗೆ ಮಾಡೋದು ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೀವು ಯೂಟ್ಯೂಬಲ್ಲಿ ನೋಡಿದ್ದೀರಾ ಅಂತ ಕೂಡ ಅಂದ್ಕೊಳ್ತೀನಿ. ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಕ್ಲಾಸ್ ಇದು ಪಾರ್ಟ್ 3. ಇವತ್ತಿನ ಕ್ಲಾಸಲ್ಲಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನನ್ನು ಹೇಗೆ ಮಾಡೋದು ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಯಾವ ರೀತಿ ಕ್ವೆಶನ್ಸನ್ನು ಕೇಳಿದ್ದಾರೆ, ನಾವು ಅದಕ್ಕೆ ಹೇಗೆ ಆನ್ಸರ್ ಮಾಡೋದು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನನ್ನ ಪ್ರೀವಿಯಸ್ ವೀಡಿಯೋಸನ್ನು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೀವಿಯಸ್ ವಿಡಿಯೋದು ಲಿಂಕನ್ನು ಹಾಕಿರ್ತೀನಿ. ಆ ವಿಡಿಯೋನ ನೋಡಿ ನೆಕ್ಸ್ಟ್ ನೀವು ಈ ವಿಡಿಯೋನ ನೋಡಿ, ಆಗ ಕಂಟಿನ್ಯೂಷನ್ ಸಿಗುತ್ತೆ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತಂದರೆ ಏನು ಅಂತ ನೋಡಬೇಕು. ಮ್ಯಾಟ್ರಿಕ್ಸ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ತುಂಬ ಈಸಿ ಇತ್ತು. ಸೇಮ್ ಅದೇ ಥರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೂಡ. ಇಲ್ಲಿ ಫಸ್ಟ್ ಕಂಡೀಷನ್ ಏನಂದ್ರೆ, ಟು ಪರ್ಫಾರ್ಮ್ ಮಲ್ಟಿಪ್ಲಿಕೇಶನ್ ಆಫ್ 2 matrices we should make sure that the number of columns in first matrix is equal to the number of rows in second matrix. ಈ ಡೆಫಿನೇಷನ್ಸ್ ಎಲ್ಲ ಬಿಡಿ, ನಾನು ನಿಮಗೆ ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ಯಾವುದು? ಒಂದು ಮ್ಯಾಟ್ರಿಕ್ಸ್ ಎ ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದ್ರದ್ದು ಆರ್ಡರ್ m ಕ್ರಾಸ್ n. ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ನ ಹೇಗೆ ಬರೀತೀವಿ? ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಅಲ್ವಾ? ಹಾಗಾದ್ರೆ ಮ್ಯಾಟ್ರಿಕ್ಸ್ ಎದು ಆರ್ಡರ್ ಏನಿದೆ? m ಕ್ರಾಸ್ n ಇದೆ ಅಂತ ಅನ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಬಿ ದು ಆರ್ಡರ್ ಏನಿದೆ? n ಕ್ರಾಸ್ p ಅಂತ ಅನ್ಕೊಳ್ಳೋಣ. ನೀವು ಯಾವುದೇ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ಮು ಅಂಡ್ ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ ಎರಡು ಈಕ್ವಲ್ ಆಗಿರಬೇಕು. ಆಗಿದ್ರೆ ಮಾತ್ರ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡೋದಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಆರ್ಡರ್ ಏನಿದೆ ಅದನ್ನ ಕನ್ಸಿಡರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಮ್ಯಾಟ್ರಿಕ್ಸ್ ನಾನು ತಗೊಳ್ತೀನಿ. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 3 4 5 6 7. ಓಕೆ, ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು 2 6 7 8. 2 6 7 8. ಈಗ ಇಲ್ಲಿ ನೋಡಿ, ಇದಕ್ಕೆ ನಾವು ಆರ್ಡರ್ ಅನ್ನ ಬರೆಯೋಣ. ಮ್ಯಾಟ್ರಿಕ್ಸ್ ಎದು ಆರ್ಡರ್ ಏನಾಗುತ್ತೆ? ಇಲ್ಲಿ ನಂಬರ್ ಆಫ್ ರೋಸ್ ಬೈ ನಂಬರ್ ಆಫ್ ಕಾಲಮ್ಸ್, 2 ಇಂಟು 3, 2 ಕ್ರಾಸ್ 3 ಆಗುತ್ತೆ. ಮ್ಯಾಟ್ರಿಕ್ಸ್ ಬಿದು ಆರ್ಡರ್ ಏನು? 2 ಕ್ರಾಸ್ 2, 2 ಕ್ರಾಸ್ 2. ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ ಏನಿರುತ್ತೆ, ಇದು ಕಾಲಮ್ ಅಲ್ವಾ? ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ ಅಂಡ್ ಸೆಕೆಂಡ್ ಮ್ಯಾಟ್ರಿಕ್ಸ್ದು ಇದು ರೋ ನಂಬರ್ ಅಲ್ವಾ? ಇದೆರಡು ಈಕ್ವಲ್ ಇರಬೇಕು. ಯಾವಾಗಲೂ ಈಕ್ವಲ್ ಇದ್ದಾಗ ಮಾತ್ರ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡೋದಕ್ಕಾಗತ್ತೆ. ಇಲ್ಲ ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡೋದಕ್ಕಾಗಲ್ಲ. ಇಲ್ಲೇ ನೋಡಿ, ಇಲ್ಲಿ 3 ಇದೆ ಫಸ್ಟ್ ಮ್ಯಾಟ್ರಿಕ್ಸ್ದು, ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ ನಂಬರ್ ಏನಿದೆ? 2 ಇದೆ. ಸೊ 3 ಇಸ್ ನಾಟ್ ಈಕ್ವಲ್ ಟು 2 ಅಲ್ವಾ? ಸೊ ನಾವು ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡೋದಕ್ಕೆ ಆಗಲ್ಲ. ಸಪೋಸ್ ಈಗ ನಾನು ಮ್ಯಾಟ್ರಿಕ್ಸ್ ಸಿ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಮ್ಯಾಟ್ರಿಕ್ಸ್ ಸಿ 5 7 0 1 -2 3. ಸೊ ಇದಕ್ಕೆ ಆರ್ಡರ್ ಅನ್ನ ಬರೆಯೋಣ ಈಗ ನಾವು. ಓಕೆ, ಇದಕ್ಕೆ ಆರ್ಡರ್ ಅನ್ನ ಬರೀರಿ. 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ಸೊ ಎ ಮತ್ತೆ ಮ್ಯಾಟ್ರಿಕ್ಸ್ ಸಿ ನ ಮಲ್ಟಿಪ್ಲೈ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ ನಂಬರ್ ಏನಿದೆ ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ ನಂಬರ್ಗೆ ಈಕ್ವಲ್ ಇದೆ. ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಈಗ ನಾವು ಎ ಡಾಟ್ ಸಿ ಮೀನ್ಸ್ ಎ ಇಂಟು ಸಿ, ಎ ಮಲ್ಟಿಪ್ಲೈ ಸಿ ಮಾಡ್ಬೋದು. ಸೊ ಈಗಿದ್ರೆ ಮಾತ್ರ ನಾವು ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಿ ರೋ, ಈ ಕಾಲಮ್ ನಂಬರು ಈ ರೋ ನಂಬರು ಈಕ್ವಲ್ ಇಲ್ಲ ಅಂತಂದ್ರೆ ವಿ ಕಾನ್ ಡು ಮಲ್ಟಿಪ್ಲಿಕೇಶನ್. ಎ ಮತ್ತೆ ಬಿ ನ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಬಟ್ ಎ ಮತ್ತೆ ಸಿ ನ ಮಲ್ಟಿಪ್ಲೈ ಮಾಡ್ಬೋದು. ಈ ಕಂಡೀಷನ್ ಅನ್ನ ನೀವು ಯಾವ್ಯಾವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀರಾ ಆಗ ಮಸ್ಟ್ ಅಂಡ್ ಶುಡ್ ನೀವು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ಫಸ್ಟ್ ಕ್ವೆಶನ್ ಅನ್ನ ನೋಡೋಣ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಹೇಗ್ ಮಾಡೋದು? ಫಸ್ಟ್ ನಾನು ಸಿಂಪಲ್ ಆಗಿರಲಿ ಅಂತ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ. ಈಗ ಇಲ್ಲೇ ನೋಡಿ,
ಮ್ಯಾಟ್ರಿಕ್ಸ್ ಎ ಅಂಡ್ ಮ್ಯಾಟ್ರಿಕ್ಸ್ ಬಿ ಅಂತ ಇದೆ ಅಲ್ವಾ, ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಬಿ. ಸೊ ಹಾಗಾದ್ರೆ ಮ್ಯಾಟ್ರಿಕ್ಸ್ ಎದು ಆರ್ಡರ್ ಅನ್ನ ಬರೆಯೋಣ ನಾವು. ಏನಿದೆ ಇಲ್ಲಿ 2 rows ಮತ್ತೆ 2 columns ಇದೆ ಅಲ್ವಾ, ಸೊ ಆರ್ಡರ್ ಏನಾಗುತ್ತೆ 2 cross 2. ಅಗೇನ್ ಇದ್ರದ್ದು ಆರ್ಡರ್ ಏನಾಗುತ್ತೆ 2 cross 2. ಸೊ ನಾನು ಏನಂತ ಹೇಳಿದೆ, ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್ ನಂಬರ್, ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ ನಂಬರ್ ಈಕ್ವಲ್ ಇರಬೇಕು. ಸೊ ಇದೆರಡು ನಂಬರು ಈಕ್ವಲ್ ಇದೆಯಾ, ಇದೆರಡು ನಂಬರು ಈಕ್ವಲ್ ಇದೆ. ಸೊ ನಾವು ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ಓಕೆ, ಈ ರೀತಿ ನಾವು ಚೆಕ್ ಮಾಡಿ ರೋ ಈ ಕಡೆ ಕಾಲಮ್ ನಂಬರ್ ಈ ಕಡೆ ರೋ ನಂಬರ್ ಈಕ್ವಲ್ ಇದೆ ಅಂದಾಗ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ಏನನ್ನ ಮಾಡೋದಕ್ಕೆ ಕೇಳಿದ್ದಾರೆ, ದೇ ಆರ್ ಆಸ್ಕಿಂಗ್ ದೆನ್ ಎ ಬಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ದೆನ್ ಎ ಇಂಟು ಬಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾನು ಏನು ಕಂಡುಹಿಡಿಬೇಕಾದನ್ನ ಇಲ್ಲಿ ಬರ್ಕೊಳ್ತೀನಿ. ಎ ಡಾಟ್ ಬಿ ಅಥವಾ ಎ ಇಂಟು ಬಿ. ಫಸ್ಟ್ ಅವನು ಏನು ಎ ಕೊಟ್ಟಿದ್ದಾನೆ, ಐ ವಿಲ್ ರೈಟ್ ದಟ್ ಒನ್ 1 2 1 3. ಓಕೆ, ನೆಕ್ಸ್ಟ್ 1 0 0 3. ಆಯ್ತಾ. ಈಗ ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಓಕೆ, ಇದು ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ಅಲ್ವಾ, ಇದು ಫಸ್ಟ್ ರೋ. ಫಸ್ಟ್ ರೋ ಅಲ್ಲಿರೋ ಎಲಿಮೆಂಟ್ ಅನ್ನ ಯಾವಾಗಲೂ ಫಸ್ಟ್ ಕಾಲಮ್ ಅಲ್ಲಿರೋ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಅಲ್ಲಿರೋ ಎಲಿಮೆಂಟ್ ಅನ್ನ ಫಸ್ಟ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿರೋ ಎಲಿಮೆಂಟ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಇಂಟು 1, ಇಲ್ಲಿರೋ ಫಸ್ಟ್ ಎಲಿಮೆಂಟ್ 1, ಇಲ್ಲಿರೋ ಫಸ್ಟ್ ಎಲಿಮೆಂಟ್ 1. ಸೊ 1 ಇಂಟು 1 ಏನಾಗುತ್ತೆ 1 ಆಗತ್ತೆ. 1 ನಾನು ನಿಮ್ಗೆ ಅರ್ಥ ಆಗೋವರೆಗೆ ಇದೊಂದನ್ನು ಮಾತ್ರ ನಿಧಾನಕ್ಕೆ ಬರೀತೀನಿ. 1 ಇಂಟು 1 1, ನೆಕ್ಸ್ಟ್ ಪ್ಲಸ್ ಸೈನ್ ಹಾಕಬೇಕು. 2 ಇಂಟು 0 2 ಇಂಟು 0. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಆಯ್ತು. ನೆಕ್ಸ್ಟ್ ಇದೇ ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಈ ಪ್ಲೇಸ್ ಅಲ್ಲಿ ಬರಿಬೇಕು. ಇದೇ ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಸೊ 1 ಇಂಟು 0 1 ಇಂಟು 0 ಪ್ಲಸ್ 2 ಇಂಟು 3 2 ಇಂಟು 3. ಮುಗೀತಲ್ವಾ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ತೀವಿ, ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿ ಈ ಪ್ಲೇಸ್ ಅಲ್ಲಿ ಬರ್ತಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಿಲ್ಲಿ ನಿಮ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, 2 cross 2 ಅಲ್ಲಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ಓಕೆ, ಇಲ್ಲಿ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ಈ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು. ಅದನ್ನೇ ನಾನು ಇಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಬೇಕು. ಈ ರೋ ಇಂದ ಈ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1 1 ಇಂಟು 1 ಪ್ಲಸ್ 3 ಇಂಟು 0 3 ಇಂಟು 0. ನೆಕ್ಸ್ಟ್ 1 ಇಂಟು 0 1 ಇಂಟು 0 3 ಇಂಟು 3 ಪ್ಲಸ್ 3 ಇಂಟು 3. ಈ ರೀತಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ. ಸೊ ಹಾಗಾದ್ರೆ ಎ ಇಂಟು ಬಿ ಏನ್ ಬರುತ್ತೆ ಇಲ್ಲಿ ಆನ್ಸರ್, 1 ಇಂಟು 1 ಏನು 1 ಪ್ಲಸ್ 2 ಇಂಟು 0 0 ಆಗೋಗುತ್ತೆ ಇದು. ಓಕೆ, ಇಲ್ಲಿ 1 ಮಾತ್ರ ಉಳ್ಕೊಳ್ಳುತ್ತೆ. ನಿಮ್ಗೆ ಡೌಟ್ ಆಗೋದಾದ್ರೆ ಇದನ್ನು ಬರೀತೀನಿ ನಾನು. 1 ಇಂಟು 0 0, 2 ಇಂಟು 3 6, 1 ಇಂಟು 1 1, 3 ಇಂಟು 0 0. ನೆಕ್ಸ್ಟ್ 1 ಇಂಟು 0 0, 3 3s 9 ಆಗುತ್ತಲ್ವಾ. ಸೊ ಹಾಗಾದ್ರೆ ಎ ಇಂಟು ಬಿ ನಿಮ್ಗೆ ಏನ್ ಬರುತ್ತೆ ಆನ್ಸರ್, 1 ಪ್ಲಸ್ 0 1 1 6 9. ದಿಸ್ ಇಸ್ ದ ಆನ್ಸರ್. ಈ ರೀತಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ. ನೀವು ಆಲ್ರೆಡಿ ನೀವು ಕಲ್ತಿದ್ದೀರಾ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿದೆ. ಸೊ ಇಫ್ ಇನ್ ಕೇಸ್ ಯಾರಾದ್ರೂ ಮರ್ತಿದ್ರೆ ಅವ್ರಿಗೆ ಗೊತ್ತಿರ್ಲಿ ಅಂತ ನಾನು ಸ್ಲೋ ಆಗಿ ಈ ಒಂದು ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಇದು ಸೇಮ್ 2 ಕ್ರಾಸ್ 2 ಇದೆ ಅಲ್ವಾ, ಅದೇ ತರ ನಾವು 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಕೂಡ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಅರ್ಥ ಆಗಿದೆ ಅಲ್ಲ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನಾನು 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ. ಅದರದ್ದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡೋದಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇದರದ್ದು ಆರ್ಡರ್ ಅನ್ನ ನೋಡೋಣ. 3 ಕ್ರಾಸ್ 3 ಅಲ್ಲ, ಇದರ ಆರ್ಡರ್ 1 ಸೆಕೆಂಡ್. ಎಸ್, 3 ಕ್ರಾಸ್ 3 ಇದರದ್ದು ಆರ್ಡರ್ ಏನಾಗುತ್ತೆ 3 ಕ್ರಾಸ್ 3. ನಾನು ಹೇಳಿರೋ ಕಂಡೀಷನ್ ಪ್ರಕಾರ ಈ ಕಾಲಮ್ ಅಲ್ಲಿ 3 ಇದೆ, ಈ ರೋ ಅಲ್ಲಿ 3 ಇದೆ. ಸೊ ಡೈರೆಕ್ಟ್ ಆಗಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಇಲ್ಲಿ ಮಾಡಬಹುದು. ಸೊ ಫಸ್ಟ್ ಏನಂತ ಬರ್ಕೊಳ್ತಾ ಇದ್ದೀನಿ ನಾನು, A ಇಂಟು ಬಿ ಇಸ್ ಈಕ್ವಲ್ ಟು, ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ ಅಷ್ಟೇ. 2 4 6 2 3 8 1 0 7. okay, yeah. Next, what they are given, B 3 5 2 0 minus 1 4 4 2 3 4 2 3. ಯಾ, ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಪರ್ಫಾರ್ಮ್ ಮಾಡೋಣ. ಇಲ್ಲಿ ಹೇಗೆ ಬರೆಯೋದಂತ ನೋಡೋಣ. ಓಕೆ, ಡೈರೆಕ್ಟ್ ಆಗಿ ಫಸ್ಟ್ ರೋ ಇಂದ, ಅಲ್ಲಿ 2 ಎಲಿಮೆಂಟ್ಸ್ ಇತ್ತು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ, ಇಲ್ಲಿ 3 ಎಲಿಮೆಂಟ್ಸ್ ಇದೆ ಅಷ್ಟೇ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 3 2s 6, 4 into minus 1 minus 4, 6 into 2 6 2s 12. ಓಕೆ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಬರ್ದಿದ್ದೀನಿ. ನೆಕ್ಸ್ಟ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 2 into 5 10, 4 into minus 1 4 into minus 1. wait, 2 3s 6, 4 into 0 0 ಆಗಬೇಕಲ್ವಾ ಇದು. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. 0 6 4s 24. oh god, 6 4s 24. ಎಸ್, ನಾನು ಪಕ್ಕದ ರೋ ಜೊತೆಗೆ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀನಿ. 1 ಸೆಕೆಂಡ್. yes, wait a minute. okay, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 3 2s 6, 4 into 0 0. ನೆಕ್ಸ್ಟ್ 6 4s 24. ಎಸ್, ನಾನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬಿಟ್ಟಿದ್ದೆ. ಓಕೆ, ನೆಕ್ಸ್ಟ್ ಅದಕ್ಕೆ ಡೈರೆಕ್ಟ್ ಕ್ಲಾಸ್ ಇದ್ರೆ ಅಟ್ಲೀಸ್ಟ್ ಏನ್ ಮಲ್ಟಿಪ್ಲೈ ಮಾಡ್ತಿದೀವಿ ಅಂತ ನೀವಾದ್ರೂ ಇರ್ಬೋದಿತ್ತಲ್ಲ. ಯಾ, ನೆಕ್ಸ್ಟ್ ಒನ್, ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 5 2s 10, minus 1 into 4 minus 4, 6 2s 12. ಇಲ್ಲಿ ಬರೆಯೋದನ್ನ ಅಲ್ಲಿ ಬರೆದಿದ್ದೆ. ಓಕೆ, ನೆಕ್ಸ್ಟ್ ಫಸ್ಟ್ ರೋ ಇಂದ ಥರ್ಡ್ ಕಾಲಮ್ ಏನಿದೆ, ಥರ್ಡ್ ಕಾಲಮ್ ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 2 2s 4, 4 4s 16, 6 3s 18, 6 3s 18. ಓಕೆ, ಎಸ್. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 2s 6, 3 into 0 0, 8 4s 32. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 2 5s 10, 3 into minus 1 minus 3, 8 2s 16. ರೈಟ್, ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಥರ್ಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 2 2s 4, 3 4s 12, 8 3s 24, 8 3s 24. ನೆಕ್ಸ್ಟ್ ಥರ್ಡ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 3 1s 3, 0 into 0 0, 7 4s 28. ನೆಕ್ಸ್ಟ್ ಏನಿದು ಥರ್ಡ್ ರೋ ಇಂದ ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ. 5 into 1 5,
0 into minus 1, 0. 7 2s are 14. 7 2s are 14. Next, last row in the last row. Third row in the third column anna multiply mada. 1 into 2, 2. 0 into 4, 0. 7 into 3, 21. ಆಯ್ತಲ್ವಾ? ಈ ರೀತಿ 3x3 ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಕನ್ಫ್ಯೂಸ್ ಆಗೋಗ್ಬಾರ್ದು, ಕರೆಕ್ಟ್ ಆಗಿ ಪ್ರಾಪರ್ ಆಗಿ. ಈಗ ನನಗೆ ಕನ್ಫ್ಯೂಸ್ ಆಯ್ತಲ್ಲ, ಆ ತರ ಆಗೋಕ್ ಹೋಗ್ಬಾರ್ದು. ಓಕೆ, ಒಂದು ನಂಬರ್ ಮಿಸ್ಟೇಕ್ ಆದ್ರೂ ಆನ್ಸರ್ ತಪ್ಪು ತೋರಿಸುತ್ತೆ. ಓಕೆ, ಈಗ ಇದನ್ನ ಆಡ್ ಅಪ್ ಮಾಡೋಣ. 24 ಪ್ಲಸ್ 6 ಆಡ್ ಮಾಡಿದ್ರೆ ಎಷ್ಟಾಯ್ತು? 30 ಆಯ್ತು. 30 ಅಲ್ವಾ? ಈಗ 10 ಮೈನಸ್ 4, 10 ಮೈನಸ್ 4 ಅಂದ್ರೆ 6, 6 ಪ್ಲಸ್ 12 ಅಂದ್ರೆ ಎಷ್ಟಾಯ್ತು? 18. 6 ಪ್ಲಸ್ 4 ಅಂದ್ರೆ 18. ನೆಕ್ಸ್ಟ್ 16 plus 4, 20, 30, 38. This is 38. Next one, 32 plus 6, 38. Nice. Next one, 16 plus 10, 26. 26 ಅಲ್ಲಿ 3 ಹೋದ್ರೆ 23. Right? 24 plus 12 ನ add up ಮಾಡಿದ್ರೆ ಏನ್ ಬರುತ್ತೆ ನಿಮಗೆ? 36. 36 plus 4 ಮಾಡಿದ್ರೆ 40. Right? ಸರಿ ಇದೆ ಅಲ್ಲ? ಎಸ್. ನೆಕ್ಸ್ಟ್ 28 ಪ್ಲಸ್ 3, 31. 14 ಪ್ಲಸ್ 5, 19. 2 ಪ್ಲಸ್ 21, 23. ಇದು A ಕ್ರಾಸ್ B ಮ್ಯಾಟ್ರಿಕ್ಸ್. ಇದು A ಕ್ರಾಸ್ B ಮ್ಯಾಟ್ರಿಕ್ಸ್. 3x3 ಮ್ಯಾಟ್ರಿಕ್ಸ್ ಅಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದಂತ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ದಿಸ್ ವೇ ನಾವು 3x3 ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್, ನಾನು ಪ್ರೀವಿಯಸ್ ಇಯರ್ ಅಲ್ಲಿ ಬರುವಂತ ಕ್ವೆಶನ್ ಪೇಪರ್ದು ಸಮ್ ಪ್ರಾಬ್ಲಮ್ಸ್ ಅನ್ನ ತಗೊಂಡ್ಬಂದಿದ್ದೀನಿ. ಆ ಪ್ರಾಬ್ಲಮ್ಸ್ ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದಾಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಗೆ ಕೇಳ್ತಾನೆ ಅನ್ನೋದು ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸಮ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಮತ್ತೆ ಪ್ರೀವಿಯಸ್ ಇಯರ್ದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋಣ. ಅಲ್ಲೇ ತುಂಬಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕ್ವೆಶನ್ಸ್ ಇದೆ, ಅದನ್ನೇ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ಅಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ. ಯಾವ ಆಪ್ಷನ್ಸ್ ಬರುತ್ತೆ ಅಂತಾನು ಇಲ್ಲೇ ನೋಡ್ಬೋದು. ಓಕೆ, ಯಾ, ಈ ಕ್ವೆಶನ್ ಅನ್ನ ನೋಡೋಣ. ಮ್ಯಾಟ್ರಿಕ್ಸ್ ಎ ಅಂಡ್ ಮ್ಯಾಟ್ರಿಕ್ಸ್ ಬಿ ಎರಡು ಕೊಟ್ಟಿದ್ದಾರೆ. ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ಎ ಇಂಟು ಬಿ ಅಂತ ಹೇಳಿದ್ದಾರೆ. ಫಸ್ಟ್ ವಾಟ್ ದೇ ಆರ್ ಗಿವನ್, ಐ ವಿಲ್ ರೈಟ್ ದಟ್ ಒನ್ ಹಿಯರ್. ಎ ಇಂಟು ಬಿ ನಾವು ಕಂಡುಹಿಡಿಬೇಕಾಗಿರೋದಲ್ವಾ. ಸೊ ಎ ಏನ್ ಕೊಟ್ಟಿದ್ದಾರೆ? 2, -1, 3 ಕೊಟ್ಟಿದ್ದಾರೆ. ಬಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ? 5, 3, 2, -2, 1, 4. ಫಸ್ಟ್ ಕಂಡೀಷನ್ ನಾನು ಏನು ಹೇಳಿದ್ದೀನಿ? ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ ನಂಬರ್, ಸೆಕೆಂಡ್ ಮ್ಯಾಟ್ರಿಕ್ಸ್ ರೋ ನಂಬರ್ ಈಕ್ವಲ್ ಬರುತ್ತಾ ಅಂತ ನೋಡ್ಬೇಕು. ಫಸ್ಟ್ ಹಾಗಾದ್ರೆ ಇದ್ರದ್ದು ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗುತ್ತೆ? ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನ್ ಬರುತ್ತೆ? 1 x 3 ಅಲ್ವಪ್ಪ. 1 ರೋ ಇದೆ, 3 ಕಾಲಮ್ಸ್ ಇದೆ, 1 x 3. ವಾಟ್ ಅಬೌಟ್ ದಿಸ್ ಒನ್? ಈ ಮ್ಯಾಟ್ರಿಕ್ಸ್ ಆರ್ಡರ್ ಮತ್ತೆ ಆರ್ಡರ್ ಏನಾಗುತ್ತೆ? 1 2 3 ರೋಸ್ ಅಂಡ್ 2 ಕಾಲಮ್ಸ್. ಸೊ ಏನಂತ ಹೇಳಿದೀನಿ, ಈ ಎರಡೂ ನಂಬರ್ ಸೇಮ್ ಇದ್ರೆ ಮಾತ್ರ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ಸೊ ಎರಡೂ ನಂಬರ್ ಸೇಮ್ ಇದೆ, ಸೊ ಡೈರೆಕ್ಟ್ ಆಗಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ. ನಮಗೆ ಲಾಸ್ಟ್ ಅಲ್ಲಿ ಬರೋ ಆನ್ಸರ್ ಈ ಆರ್ಡರ್ ಅಲ್ಲಿ ಆಗಿರುತ್ತೆ. ಲಾಸ್ಟ್ ನಂಬರ್ ಏನ್ ಉಳ್ಕೊಂಡಿದೆ ಇಲ್ಲಿ? 1 x 2. ಆನ್ಸರ್ ಈ ಆರ್ಡರ್ ಅಲ್ಲಿ ಇರುತ್ತೆ. ಆನ್ಸರ್ ಏನಾಗಿರುತ್ತೆ? ಆ ಆರ್ಡರ್ ಅಲ್ಲಿ ನಮ್ಗೆ ಸಿಗುತ್ತೆ. ಓಕೆ, ಯಾ, ಈಗ ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ನಾನು ಪರ್ಫಾರ್ಮ್ ಮಾಡ್ತೀನಿ. ಇಲ್ಲಿರೋದೇ 1 ರೋ. ಫಸ್ಟ್ ರೋ ಇನ್ ದ ಫಸ್ಟ್ ಕಾಲಮ್ ಅನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 5 2s ಏನ್ ಬರುತ್ತೆ? 10. -1 into 3, -3. 3 2s 6. Right? Next, ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು. ಓಕೆ, 2 into -2, -4. -1 into 1, -1. 3 into 4, 3 4s 12. ಇಷ್ಟೇ, 3 4s 12 ಇಷ್ಟೇ. ಸೊ ಹಾಗಾದ್ರೆ ಎ ಇಂಟು ಬಿ ಆಡ್ ಅಪ್ ಮಾಡಿ, ಇದನ್ನ ಸಮ್ ಮಾಡಿ. 10 - 3 ಎಷ್ಟಾಗುತ್ತೆ? 7 ಆಗುತ್ತೆ. 7 + 6 ಎಷ್ಟಾಗುತ್ತೆ? 13 ಆಗುತ್ತೆ. 13 ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನ ಆಡ್ ಮಾಡಿದಾಗ -4 -1 ಮಾಡಿದ್ರೆ ಎಷ್ಟಾಗುತ್ತೆ? -5. -5
ಪ್ಲಸ್ 12 ಅನ್ನ ಮಾಡಿದ್ರೆ 12 ಅಲ್ಲಿ ನೀವು -5 ಅನ್ನ ತೆಗೆದ್ರೆ ಎಷ್ಟು ಬರುತ್ತೆ? 7 ಬರುತ್ತೆ. 13 ಮತ್ತೆ 7 ಇದ್ರದ್ದು ಆರ್ಡರ್ ಅನ್ನ ಬರೀರಿ. ಈಗ 1 ರೋ ಇದೆ, ಎಷ್ಟು ಕಾಲಮ್ ಇದೆ? 2 ಇದೆ. ನಾನು ಆಲ್ರೆಡಿ ಹೇಳ್ದೆ ಇಲ್ಲಿ ಇದೇ ಆನ್ಸರ್, ಈ ಫಾರ್ಮ್ಯಾಟ್ ಅಲ್ಲೇ ಆನ್ಸರ್ ಬರ್ಬೇಕಂತ. ಏನ್ ರಿಮೈನಿಂಗ್ ಉಳ್ಕೊಂಡಿರುತ್ತೆ ಆರ್ಡರ್ದೆ ನಮ್ಗೆ A × B ಬರ್ಬೇಕು. ಸೊ ಆನ್ಸರ್ ಬಂದಿದೆ. ಹಾಗಾದ್ರೆ ಯಾವ ಆಪ್ಷನ್ ಸರಿ ಇದೆ ಇಲ್ಲಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಅರ್ಥ ಆಗ್ತಿದೆಯಾ? ಇಷ್ಟು ಈಸಿ ಇರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಕ್ವೆಶನ್ಸ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಇದು ಕೂಡ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಡೈರೆಕ್ಟ್ ಆಗಿ ನಾನು ಕ್ವೆಶನ್ ಪೇಪರ್ನೇ ಕ್ರಾಪ್ ಮಾಡಿ ತಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಇಫ್ ಮ್ಯಾಟ್ರಿಕ್ಸ್ A is equal to 1 - 1 - 1 1 ಫೈಂಡ್ A ಸ್ಕ್ವೇರ್ ಅಂತ ಕೇಳಿದ್ದಾರೆ. ಫೈಂಡ್ A ಸ್ಕ್ವೇರ್. ಅವರು A ಸ್ಕ್ವೇರ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ನಾನು A ಸ್ಕ್ವೇರ್ ನ ಸ್ಪ್ಲಿಟ್ ಮಾಡಿ ಬರೆಯೋಣ. ಓಕೆ, ಕ್ಯಾನ್ ಐ ರೈಟ್ ದಟ್ A ಸ್ಕ್ವೇರ್ ಇನ್ ದ ಫಾರ್ಮ್ ಆಫ್ A ಸ್ಕ್ವೇರ್ is equal to A into A? ಬರಿಬೋದಲ್ಲ? A into A. A ಸ್ಕ್ವೇರ್ ಅನ್ನ A into A. A ಗೊತ್ತಿದೆ, ಅವರೇ ಕೊಟ್ಟಿದ್ದಾರೆ. ಯು ರೈಟ್ ಡೌನ್ ದಟ್ ಒನ್. 1 - 1 - 1 1. ಅಗೈನ್ ಇನ್ನೊಂದ್ಸಲ ಅದೇ ಏನ ಬರ್ಕೊಳ್ಳಿ. 1 - 1 - 1 1. ಇದ್ರದ್ದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು? 2 × 2. ಇದು ಏನು? 2 × 2. ಸೊ ಇದೆರಡೂ ನಂಬರ್ ಈಕ್ವಲ್ ಇದೆ. ಸೊ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಪರ್ಫಾರ್ಮ್ ಮಾಡಬಹುದು. ಸೊ ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಇಲ್ಲೇ. ಎಸ್, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್. ಸೊ 1 × 1 1 -1 into minus plus 1 into 1 1. Next, first row in the second column ಅನ್ನು multiply ಮಾಡಿ. 1 into -1 -1 -1 into 1 -1. Okay, yes. Next, second row in the first column ಅನ್ನು multiply ಮಾಡಿ. -1 into 1 -1 1 into -1 -1. ಆಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ. -1 into -1 +1 1 into 1 +1. ಸೊ ಈಗ ಹಾಗಾದ್ರೆ A into B ಅಂತ ನಾನು ಇದ್ದೀನಿ. A ಸ್ಕ್ವೇರ್ ಏನ್ ಬರುತ್ತೆ? A ಸ್ಕ್ವೇರ್ equal to 1 1 ಅಂದ್ರೆ 2 -2 -2 2. ಯಾವ ಆಪ್ಷನ್ ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದಿಸ್ ವೇ A ಸ್ಕ್ವೇರ್ ಅನ್ನ ಕೇಳಿದಾಗ ನಾವು ಅದೇ ಏನ 2 ಟೈಮ್ಸ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ A ಸ್ಕ್ವೇರ್ದು ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಇಫ್ ಅ ಮ್ಯಾಟ್ರಿಕ್ಸ್ A ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಒಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಿ ಜಸ್ಟ್ ಅದನ್ನ. A square minus KA minus 5I is equal to 0. Is equal to 0. Is equal to 0. Then K value ಏನಾಗುತ್ತೆ? Then K value ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವಿಲ್ಲಿ K ವ್ಯಾಲ್ಯೂ ಕಾನ್ಸ್ಟೆಂಟ್ ಸಮ್ ವ್ಯಾಲ್ಯೂ ಬರುತ್ತೆ Kಗೆ. ಆ ವ್ಯಾಲ್ಯೂನ ಆ ಈಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ನಾವು K ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿಯೋಣ? ಫಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? A ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ. ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ A ಸ್ಕ್ವೇರ್ ಕಂಡುಹಿಡಿಯೋದು ಅಂತ ಹೇಳಿದ್ದೀನಿ, ಅದೇ ಫಾರ್ಮ್ಯಾಟ್ ಅಲ್ಲಿ ಫಸ್ಟ್ ನಾವು A ಸ್ಕ್ವೇರ್ ಅನ್ನ ಕಂಡುಹಿಡ್ಕೊಳ್ಳೋಣ. ಆಮೇಲೆ ನಾವು K ವ್ಯಾಲ್ಯೂನ ಐಡೆಂಟಿಫೈ ಮಾಡೋಣ. ಓಕೆ, ಸೊ ಫಸ್ಟ್ A ಸ್ಕ್ವೇರ್ ಅನ್ನ ಕಂಡುಹಿಡಿಯೋಣ. ಎಸ್, A ಸ್ಕ್ವೇರ್ ಅನ್ನ ನಾನು A into A 2 × 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಆರ್ಡರ್ ಸೇಮ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ಫಸ್ಟ್ ನಾನು ಅದೇ ಏನ 2 ಟೈಮ್ಸ್ ಬರ್ಕೊಳ್ತಿದ್ದೀನಿ ಇಲ್ಲಿ. ಸೊ ಸ್ಪೇಸ್ ಒಂದು ಸ್ವಲ್ಪ ಜಾಸ್ತಿ ಬೇಕು ಸಾಲ್ವ್ ಮಾಡೋದಕ್ಕೆ. ಸೊ ನಾನು ಇಲ್ಲೇ ಬರ್ಕೊಳ್ತೀನಿ. ಸೊ ಈಗ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ. 1 into 1 1 ಪ್ಲಸ್ 3 3s 9. ಈಗ ನಿಮ್ ಮಲ್ಟಿಪ್ಲಿಕೇಶನ್ ಗೊತ್ತಾಗಿದೆ. ನಾನು ಫಾಸ್ಟ್ ಆಗಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಅನ್ಕೊಳ್ತೀನಿ. ನೆಕ್ಸ್ಟ್, ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 1 into 3 3 3 4s 12. ರೈಟ್, 3 4s 12. ನೆಕ್ಸ್ಟ್, ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ 3 1s 3 4 3s 12. ನೆಕ್ಸ್ಟ್, ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ 3 3s 9 4 4s
16. ಸೊ ಇದನ್ನ ಆಡ್ ಅಪ್ ಮಾಡಿ ಬರೀರಿ, ಏನು ಆನ್ಸರ್ ಬರುತ್ತೆ? 10 ಬರುತ್ತೆ, 15 ಬರುತ್ತೆ, ಇಲ್ಲೂ 15 ಬರುತ್ತೆ, and here 25 ಬರುತ್ತೆ. This is a square. This is called a square. a square ಅನ್ನ ಕಂಡುಹಿಡಿದಿದ್ದೀವಿ. ಸೊ ಅವರು ನಮಗೆ ಕಂಡುಹಿಡಿಯೋದಕ್ಕೆ ಹೇಳಿರೋದೇನು? a square minus ka minus 5i ಕೊಟ್ಬಿಟ್ಟು k ವ್ಯಾಲ್ಯೂ ಕಂಡುಹಿಡಿಯೋಕೆ ಹೇಳಿದ್ದಾರೆ. ನಾನು ಡೈರೆಕ್ಟ್ ಆಗಿ ಆ ಏನ್ ಈಕ್ವೇಶನ್ ಕೊಟ್ಟಿದ್ದಾರೆ ಆ ಈಕ್ವೇಶನ್ ಅನ್ನ ನಾನು ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ. ಆ ಈಕ್ವೇಶನ್ ಅನ್ನ ಬರ್ಕೊಳ್ತೀನಿ ಇಲ್ಲಿ. ಸೊ ವಾಟ್ ದೇ ಆರ್ ಗಿವನ್ ಹಿಯರ್? a square minus ka minus 5i is equal to 0 ಅಂತ ಕೊಟ್ಟಿದ್ದಾರೆ. ಸೊ a square ಗೆ ವ್ಯಾಲ್ಯೂ ಗೊತ್ತಿದೆ, ನಾನು ಡೈರೆಕ್ಟ್ ಆಗಿ ಅದನ್ನು ಬರೀಲ್ಲ ಇಲ್ಲಿ. 10 15 15 25 minus ka, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. a ಏನಿರುತ್ತೆ ಆ a ಜೊತೆಗೆ k ಅನ್ನೋ ಒಂದು ಸ್ಕೇಲಾರ್ ಕಾನ್ಸ್ಟೆಂಟ್ ಅನ್ನ ಒಳಗಡೆಗೆ ಮಲ್ಟಿಪ್ಲೈ ಮಾಡಬೇಕು. a ನಮಗೆ ಗೊತ್ತಿದೆ, ಆಲ್ರೆಡಿ ಇಲ್ಲಿ a ಕೊಟ್ಟಿದ್ದಾರೆ ಅವರು. ಆ a ವ್ಯಾಲ್ಯೂ ಜೊತೆಗೆ ಈ k ನ ಮಲ್ಟಿಪ್ಲೈ ಮಾಡಿ, ಆಗ ಏನ್ ಬರುತ್ತೆ ಅದನ್ನ ಬರೀರಿ. 1 ಇಂಟು, ಇಲ್ಲಿ ಬರಿಲ್ಲ ನಾನು, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ka ಇನ್ ದ ಸೆನ್ಸ್ k ಇರುತ್ತೆ, a ವ್ಯಾಲ್ಯೂ 1 3 3 4 ಇರುತ್ತೆ. ಓಕೆ, is equal to what? k 3k, again here 3k, here 4k. this is ka. ಸೊ ಅದನ್ನ ನಾನಿಲ್ಲಿ ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ. k 3k, here 3k, here 4k. ಓಕೆ, ನೆಕ್ಸ್ಟ್ ಮೈನಸ್ 5i. i ಅಂದ್ರೆ ಗೊತ್ತಿದೆ ಅಲ್ವಾ? i ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, 2 x 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೇಗೆ, ಇದು i. ಸೊ 5i ಅಂದ್ರೆ ಏನಾಯ್ತು? 5 0 0 5 ಅಲ್ವಾ? 5 0 0 5. ಸೊ ಇಲ್ಲಿ ಐ ವಿಲ್ ರೈಟ್ ದಟ್ ಒನ್. 5 0 0 5 is equal to 0. ಅವ್ರು ಏನ್ ಈಕ್ವೇಶನ್ ನ ಕೊಟ್ಟಿದ್ದಾರೆ ಆ ಈಕ್ವೇಶನ್ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಇರುವಂತಹ ಎಲ್ಲ ವ್ಯಾಲ್ಯೂಸ್ ಅನ್ನ ನಾನು ಬರ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಏನ್ ಕಂಡುಹಿಡಿಬೇಕಾದ್ರೆ ಇಲ್ಲಿ k ವ್ಯಾಲ್ಯೂನ ಕಂಡುಹಿಡಿಬೇಕು. ನಾನು k ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ಸುಮ್ಮನೆ ಎಲ್ಲಾನು ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಜಸ್ಟ್ ಈ ಮ್ಯಾಟ್ರಿಕ್ಸ್ ಅಲ್ಲಿ k ಇದೆ, ಫಸ್ಟ್ ವ್ಯಾಲ್ಯೂ k ಇದೆ. ಸೊ ಫಸ್ಟ್ ವ್ಯಾಲ್ಯೂ ಏನಿದೆ ಅದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗತ್ತೆ. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಏನಿದೆ? 10 ಇದೆ. ಆಮೇಲೆ ಏನಿದೆ ಇಲ್ಲಿ? ಮೈನಸ್ ಇದೆ. ಮೈನಸ್ ಇಲ್ಲೇನಿದೆ? k. ನೆಕ್ಸ್ಟ್ ಮೈನಸ್ ಇದೆ. ನೆಕ್ಸ್ಟ್ ಏನಿದೆ? 5 is equal to what? 0. ಈಗ ನೀವು k ನ ಸಿಂಪ್ಲಿಫೈ ಮಾಡಿ. 10 minus 5 ಎಷ್ಟಾಯ್ತು? 5 minus k is equal to 0. ನಮಗೆ ಬೇಕಾಗಿರೋ ವ್ಯಾಲ್ಯೂ ಏನು? k is equal to what? k is equal to 5. Then option C is the right answer for this question. Okay? Yeah. ಈ ರೀತಿ ನಾವು ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ ಇದರಲ್ಲಿ. ಅಂಡ್ ನಾವಿಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅನ್ನ ಯೂಸ್ ಮಾಡಿದೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಅದಕ್ಕೋಸ್ಕರನೇ ಬೇಸಿಕ್ಸ್ ಎಲ್ಲ ಗೊತ್ತಿದ್ರೆ ಮಾತ್ರ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕಾಗೋದು ನೀಟಾಗಿ. ಸೊ ಅದಷ್ಟು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ k ವ್ಯಾಲ್ಯೂನ ಕಂಡುಹಿಡಿದಿದ್ದೀವಿ. ಓಕೆ, shall I move next problem? Yes, next problem ಸೇಮ್. ಫೈಂಡ್ a b ಅಂತ ಕೇಳಿದ್ದಾರೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಕೇಳಿದ್ದಾರೆ. ಅಂಡ್ ಮ್ಯಾಟ್ರಿಕ್ಸ್ ಎ ಅಂಡ್ ಮ್ಯಾಟ್ರಿಕ್ಸ್ ಬಿ ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ನಾನು ಈ ಮೆಥಡ್ ಅನ್ನ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿರೋದ್ರಿಂದ ನೀವು ಇದನ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಆನ್ಸರ್ ಬರುತ್ತೆ, ಆನ್ಸರ್ ಏನಿದೆ ಆ ಆನ್ಸರ್ ಅನ್ನ ನೀವು ನನಗೆ ಕಮೆಂಟ್ ಮಾಡಬೇಕು. ಓಕೆ, ಆನ್ಸರ್ನ ಕಮೆಂಟ್ ಮಾಡಿ ಪ್ಲೀಸ್. ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನಾನು ನೋಡ್ತೀನಿ. ಏನ್ ಅರ್ಥ ಆಗ್ತಿದೆ, ನಾನು ಮಾಡ್ತಾ ಇರೋ ವೇ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನನಗೆ ನೀಟಾಗಿ ಗೊತ್ತಾಗುತ್ತೆ ನೀವು ಇದಕ್ಕೆ ಪ್ರಾಪರ್ ಆಗಿ ಆನ್ಸರ್ ಮಾಡಿದಾಗ. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಇದು ಕೂಡ ಕ್ವೆಶನ್ ಪೇಪರ್ ಪ್ರಾಬ್ಲಮ್. ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್, ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಎರಡು ಮ್ಯಾಟ್ರಿಕ್ಸ್ ಏನಾಗಿದೆ ಅಂತ ಹೇಳಿದರೆ ಈಕ್ವಲ್ ಆಗಿದೆ. ಎರಡು ಮ್ಯಾಟ್ರಿಕ್ಸ್ ಏನಾಗಿದೆ? ಈಕ್ವಲ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಈಕ್ವಲ್ ಸೈನ್ ಕೊಟ್ಟಿದ್ದಾರೆ, ಈಕ್ವಲ್.
ಸೊ ಹಾಗಾದ್ರೆ ನಾವು ಕಂಡುಹಿಡಿಯಬೇಕಾಗಿರೋದು ಏನು, ಎಕ್ಸ್ ಇಂಟು ವೈ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಇಂಟು ವೈ ವ್ಯಾಲ್ಯೂ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಎಕ್ಸ್ ಇಂಟು ವೈ ವ್ಯಾಲ್ಯೂ ಏನಾಗುತ್ತೆ. ಸೊ ಅವರೇ ಕೊಟ್ಟಿರೋ ಕಂಡೀಷನ್ ಅನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಫಸ್ಟ್ ಐ ವಿಲ್ ರೀರೈಟ್ ದಟ್ ಗಿವನ್ ಮ್ಯಾಟ್ರಿಕ್ಸ್ ಎಕ್ಸ್ ಪ್ಲಸ್ ವೈ 7 9 x minus y is equal to what they are given 2974. ನಮಗೆ ಕಂಡುಹಿಡಿಯಬೇಕಾಗಿರೋದು ಎಕ್ಸ್ ವೈ ಏನಾಗುತ್ತೆ, ಎಕ್ಸ್ ವೈ ಏನಾಗುತ್ತೆ. ಈಕ್ವಲ್ ಅಂತ ಅವರೇ ಕೊಟ್ಟಿರೋದ್ರಿಂದ ಇಲ್ಲಿ ಇರುವಂತ ಫಸ್ಟ್ ಎಲಿಮೆಂಟ್ ಈಕ್ವಲ್ ಟು ಈ ಎಲಿಮೆಂಟ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾನು ಬರ್ಕೋಬಹುದಾ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ ಇಕ್ವೇಶನ್ ಏನು, ಇದೆಲ್ಲ ಬೇಡ ನನಗೆ, 9 7 ಎಲ್ಲ ಕಾನ್ಸ್ಟೆಂಟ್ ಇದೆ, ಇಲ್ಲೂ 9 ಇದೆ, ಇಲ್ಲೂ 9 ಇದೆ, ಸೊ ಈಕ್ವಲ್. ಇಲ್ಲೂ 7 ಇದೆ, ಇಲ್ಲೂ 7 ಇದೆ, ಸೊ ಈಕ್ವಲ್. ನೆಕ್ಸ್ಟ್ ಇರೋದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ವಾಟ್, 4. ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಈ ಎರಡೂ ಈಕ್ವೇಶನ್ ಅನ್ನ ನಾನು ಸಿಂಪ್ಲಿಫೈ ಮಾಡಿದ್ರೆ ನನಗೆ ಎಕ್ಸ್ ವೈ ವ್ಯಾಲ್ಯೂ ಬರುತ್ತೆ. ಅದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ, ಆಡ್ ಮಾಡೋಣ ಇದನ್ನ. ಸೊ ಪ್ಲಸ್ ವೈ ಮೈನಸ್ ವೈ ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದು ಆಡ್ ಮಾಡಿ. ಎಕ್ಸ್ ಪ್ಲಸ್ ಎಕ್ಸ್ 2x is equal to 4 plus 2 6. ಹಾಗಾದ್ರೆ x ವ್ಯಾಲ್ಯೂ ಏನಾಯ್ತು, 3 ಆಯ್ತು. x ವ್ಯಾಲ್ಯೂ ಏನಾಯ್ತು, 3 ಆಯ್ತು. ಈ ಎರಡು ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡಿ. ಒಂದು ಈಕ್ವೇಶನ್ ತಗೊಳ್ತೀನಿ ನಾನು, x plus y equal to 2, x ವ್ಯಾಲ್ಯೂ ಏನು 3 plus y is equal to 2, then y ವ್ಯಾಲ್ಯೂ ಏನು -1, then y ವ್ಯಾಲ್ಯೂ 3 ಆ ಕಡೆಗೆ ಹೋದ್ರೆ ಏನಾಗುತ್ತೆ, ಇದು ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. 2 minus 3 ನೆಗೆಟಿವ್ ವ್ಯಾಲ್ಯೂ ಹೈಯೆಸ್ಟ್ ಇರೋದ್ರಿಂದ ಏನಾಗುತ್ತೆ, ಅದು -1. ಇದು ಹೈಯೆಸ್ಟ್ ಇರೋದ್ರಿಂದ ಇದು ನೆಗೆಟಿವ್ ಆಗುತ್ತೆ. ಸೊ y ವ್ಯಾಲ್ಯೂ ಏನಾಯ್ತು -1. ವಾಟ್ ದೇ ಆರ್ ಆಸ್ಕಿಂಗ್, x ಇಂಟು y, ವಾಟ್ ಇಸ್ x 3, ವಾಟ್ ಇಸ್ y -1. ಹಾಗಾದ್ರೆ ಆನ್ಸರ್ ಏನು -3. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಈ ರೀತಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್ ಗಳನ್ನ ಯೂಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಾಗಿದೆ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು DCT ಎಕ್ಸಾಮ್ ತಗೊಳ್ತಿದ್ದಾರೆ, ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೂ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಆಗಿ ಇನ್ನೂ ಸಮ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್ ಗಳು ಉಳ್ಕೊಂಡಿದೆ. ಸೊ ಆ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.